ಆದಿಕವಿ ಎಂದು ಕರೆಯಲ್ಪಡುವ ಮಹರ್ಷಿ ವಾಲ್ಮೀಕಿ ಒಂದು ಕಾಲದಲ್ಲಿ ಡಕಾಯಿತರಾಗಿದ್ದರು ಅಂತ ನಿಮಗೊತ್ತಾ? ಕ್ರೂರಿ ದರೋಡೆಕೋರನೊಬ್ಬ ಇದ್ದಕ್ಕಿದ್ದಂತೆ ಮಹರ್ಷಿಯಾದದ್ದು ಹೇಗೆ? ವಾಲ್ಮೀಕಿಯ ಬಾಯಿಯಿಂದ ಮೊದಲ ಸಂಸ್ಕೃತ ಶ್ಲೋಕ ಯಾವ ಸಂದರ್ಭದಲ್ಲಿ ಬಂದಿತು? ವಾಲ್ಮೀಕಿ ಮಹರ್ಷಿಗೆ ರಾಮಾಯಣ ರಚಿಸುವ ಆಲೋಚನೆ ಹೇಗೆ ಬಂತು ಗೊತ್ತಾ? ಬನ್ನಿ ಈ ಎಲ್ಲ ಮಾಹಿತಿಗಳನ್ನು ತಿಳಿಯೋಣ. ರಾಮಾಯಣ ಮಹಾಕಾವ್ಯದ ಕರ್ತೃ ಮಹರ್ಷಿ ವಾಲ್ಮೀಕಿಯವರ ಜನ್ಮದಿನವನ್ನು ಪ್ರತಿ ವರ್ಷ ಅಶ್ವಿನಿ ಮಾಸದ ಹುಣ್ಣಿಮೆಯಂದು ಆಚರಿಸಲಾಗುತ್ತದೆ. ಮಹರ್ಷಿ ವಾಲ್ಮೀಕಿಯ ಮೊದಲಿನ ಹೆಸರು ರತ್ನಾಕರ ಎಂದು. ಅವರು ಒಂದು ಕಾಲದಲ್ಲಿ ಡಕಾಯಿತರಾಗಿದ್ದರು ಮತ್ತು ಭಿಲ್ ಜನರ ನಡುವೆ ಬೆಳೆದರು. ಆದರೆ ಅವರು ವಾಸ್ತವವಾಗಿ ಭಿಲ್ ಜನಾಂಗದವರಲ್ಲ. ವಾಸ್ತವದಲ್ಲಿ ವಾಲ್ಮೀಕಿ ಪ್ರಚೇತರ ಮಗ. ಯಾರು ಈ ಪ್ರಚೇತ? ಭಗವಾನ್ ಬ್ರಹ್ಮನ ಮಾನಸ ಪುತ್ರರಲ್ಲಿ ಒಬ್ಬರು ಋಷಿ ಪ್ರಚೇತರು. ಬಾಲ್ಯದಲ್ಲಿ ಒಬ್ಬ ಭಿಲ್ ಮಹಿಳೆ ವಾಲ್ಮೀಕಿಯನ್ನು ಅಪಹರಿಸಿದ್ದಳು ಮತ್ತು ಹಾಗಾಗಿ ಅವರು ಭಿಲ್ ಸಮಾಜದಲ್ಲಿ ಬೆಳೆದರು. ನಂತರ ಅವರ ಕುಟುಂಬದ ಪ್ರಕಾರ ಅವರು ಕೂಡ ಡಕಾಯಿತರಾದರು. ಹಾಗಾದರೆ ಡಕಾಯಿತನಾಗಿದ್ದ ರತ್ನಾಕರ ಮಹರ್ಷಿಯಾದದ್ದು ಹೇಗೆ? ಇದೊಂದು ಅತ್ಯಂತ ಆಸಕ್ತಿದಾಯಕ ಕಥೆ ಏನೆಂದರೆ, ಒಂದು ದಿನ ಕಾಕತಾಳೀಯವಾಗಿ ನಾರದ ಮುನಿಗಳು ವಾಲ್ಮೀಕಿ ಅಂದರೆ ರತ್ನಾಕರನಿದ್ದ ಕಾಡಿನಲ್ಲಿ ಅದೇ ದಾರಿಯಲ್ಲಿ ಹಾದು ಹೋಗ್ತಾ ಇದ್ದರು. ಈಗ ದರೋಡೆಕೋರ ರತ್ನಾಕರ ನಾರದ ಮುನಿಯನ್ನು ಹಿಡಿದ. ರತ್ನಾಕರ ನಾರದ ಮುನಿಯನ್ನು ಸೆರೆ ಹಿಡಿದಾಗ ನಾರದ ಮುನಿಗಳು, ನೀನು ಈ ಪಾಪ ಕೃತ್ಯವನ್ನು ಮಾಡುವ ಮೂಲಕ ನಿನ್ನ ಕುಟುಂಬವನ್ನು ನಿರ್ವಹಿಸುತ್ತಿದ್ದೀಯಾ? ನಿನ್ನ ಕುಟುಂಬ ಸದಸ್ಯರು ನಿನ್ನ ಪಾಪದಲ್ಲಿ ಪಾಲುದಾರರಾಗುತ್ತಾರೆಯೇ ಎಂದು ಅವರನ್ನು ಕೇಳು ಅಂತ ರತ್ನಾಕರನಲ್ಲಿ ಹೇಳುತ್ತಾರೆ. ನಾನು ಯಾವುದೇ ಕೆಲಸ ಮಾಡಿದರೂ ಅದರ ಫಲವನ್ನು ಕುಟುಂಬದ ಎಲ್ಲ ಸದಸ್ಯರು ಅನುಭವಿಸ್ತಾ ಇದ್ದಾರೆ. ಆದ್ದರಿಂದ ಎಲ್ಲರೂ ನನ್ನ ಪಾಪದಲ್ಲಿ ಪಾಲುದಾರರಾಗ್ತಾರೆ ಅಂತ ರತ್ನಾಕರನ ನಂಬಿಕೆಯಾಗಿತ್ತು. ಆದರೆ ಅವನ ಮನೆಯವರೆಲ್ಲರೂ, ಇಲ್ಲ, ನಿಮ್ಮ ಪಾಪದಲ್ಲಿ ನಾವು ಪಾಲುದಾರರಾಗುವುದಿಲ್ಲ, ಅದಕ್ಕೆ ನೀವೇ ಹೊಣೆ ಅಂತ ಅಂದುಬಿಟ್ಟರು. ಕುಟುಂಬ ಸದಸ್ಯರಿಂದ ಇದನ್ನು ಕೇಳಿದ ರತ್ನಾಕರ ಆಳವಾದ ಆಲೋಚನೆಯಲ್ಲಿ ಮುಳುಗಿದನು. ನಾನು ಯಾರಿಗಾಗಿ ಈ ಕೆಲಸವನ್ನು ಮಾಡುತ್ತಿದ್ದೇನೋ ಆ ಜನರು ನನ್ನ ಪಾಪದಲ್ಲಿ ಪಾಲುದಾರರಾಗಲು ಒಪ್ಪುತ್ತಾ ಇಲ್ಲ, ಅಂದರೆ ಅವರು ನನ್ನ ಸಹಚರರಲ್ಲ ಎಂದು ಆಲೋಚಿಸಿದ ಅವರು ಪ್ರಪಂಚದ ಬಗ್ಗೆ ಭ್ರಮನಿರಸನಗೊಂಡರು. ನಿಧಾನವಾಗಿ ಅವನಲ್ಲಿ ಅವನ ತಂದೆ ಮಹರ್ಷಿ ಪ್ರಚೇತರ ಗುಣಗಳು ಮತ್ತು ಆನುವಂಶಿಕ ಪ್ರಭಾವವು ಮೂಡಲಾರಂಭಿಸಿತು. ಅವನು ನಾರದ ಮುನಿಯ ಬಳಿ, ಮಹರ್ಷಿ, ನನಗೆ ದಾರಿ ತೋರಿಸಿ ಎಂದು ಕೇಳಿಕೊಂಡನು. ಆಗ ನಾರದ ಮುನಿ ರತ್ನಾಕರನ ಬಳಿ, ನೀನು ರಾಮನ ಹೆಸರಿನ ಮಂತ್ರವನ್ನು ಜಪಿಸು, ನಿನ್ನ ಜೀವನ ಸರಿಯಾದ ದಿಕ್ಕಿನಲ್ಲಿ ಹೋಗುತ್ತದೆ ಎಂದರು. ಆದರೆ ತನ್ನ ಜೀವನದುದ್ದಕ್ಕೂ ಕಡಿ, ಕೊಲ್ಲು ಎಂದು ಹೇಳುತ್ತಿದ್ದ ರತ್ನಾಕರನ ಬಾಯಿಯಿಂದ ರಾಮ ಎಂಬ ಹೆಸರು ಹೊರಬರುತ್ತಾ ಇರಲಿಲ್ಲ. ಆಗ ನಾರದ ಮುನಿ, ಸಹೋದರ, ನೀನು ಮರ ಮರ ಎಂದು ಹೇಳುತ್ತಾ ಹೋಗು, ಆಗ ನಿನ್ನ ಬಾಯಿಯಿಂದ ತನ್ನಿಂತಾನೇ ರಾಮನಾಮ ಬರುತ್ತದೆ ಎಂದರು. ಈ ಮಂತ್ರವನ್ನು ಜಪಿಸುತ್ತಿರುವಾಗ ರತ್ನಾಕರನು ರಾಮನಲ್ಲಿ ಎಷ್ಟು ತಲ್ಲೀನನಾಗಿದ್ದನೆಂದರೆ ಅವನಿಗೆ ಸಮಯ ಹೋದದ್ದೇ ತಿಳಿಯಲಿಲ್ಲ. ಗೆದ್ದಲುಗಳು ಮತ್ತು ಹುತ್ತ ಅವನನ್ನು ಸಂಪೂರ್ಣವಾಗಿ ಆವರಿಸಿತು. ಅವನ ಧ್ಯಾನದಿಂದ ಸಂತಸಗೊಂಡ ಬ್ರಹ್ಮದೇವರು ಅವನ ಮುಂದೆ ಕಾಣಿಸಿಕೊಂಡು ವಾಲ್ಮೀಕಿ ಎಂಬ ಹೆಸರನ್ನು ನೀಡಿ ಆಶೀರ್ವದಿಸಿದರು. ಜೊತೆಗೆ ಬ್ರಹ್ಮದೇವರು ಅವನ ಬಳಿ, ನೀನು ರಾಮಾಯಣವನ್ನು ರಚಿಸಬೇಕು, ಇದು ನಿನ್ನ ಜೀವನದ ಉದ್ದೇಶವಾಗಿರುತ್ತದೆ ಎಂದು ಹೇಳಿದರು. ಆದರೆ ವಾಲ್ಮೀಕಿಗೆ ರಾಮಾಯಣವನ್ನು ಹೇಗೆ ರಚಿಸಬೇಕು ಎಂದೇ ತಿಳಿದಿರಲಿಲ್ಲ. ಒಂದು ದಿನ ಅವರು ಮುಂಜಾನೆ ನದಿಯ ದಡದಲ್ಲಿ ಕುಳಿತು ಒಂದು ಜೋಡಿ ಕ್ರೌಂಚ ಪಕ್ಷಿಗಳನ್ನು ನೋಡುತ್ತಾ ಇದ್ದರು. ಆ ಸಮಯದಲ್ಲಿ ಬೇಟೆಗಾರನೊಬ್ಬ ಗಂಡು ಕೊಕ್ಕರೆಯನ್ನು ಬಾಣದಿಂದ ಹೊಡೆದು ಕೊಂದನು. ಇದು ಮಹರ್ಷಿಗೆ ತುಂಬಾ ನೋವುಂಟು ಮಾಡಿತು. ಅವರ ಬಾಯಿಯಿಂದ ಸಂಸ್ಕೃತ ಶ್ಲೋಕದ ರೂಪದಲ್ಲಿ ಶಾಪವೊಂದು ಸ್ವಯಂಚಾಲಿತವಾಗಿ ಹೊರಬಂದಿತು. ಮಾ ನಿಷಾದ ಪ್ರತಿಷ್ಠಾಂ ತ್ವಮಗಮಃ ಶಾಶ್ವತೀ ಸಮಾಹ ಯತ್ಕ್ರೌಂಚ ಮಿಥುನಾದೇಕಮವಧೀಹಿ ಕಾಮಮೋಹಿತಂ. ಅಂದರೆ, ಈ ಪ್ರೇಮಾಸಕ್ತ ಪಕ್ಷಿಯನ್ನು ಕೊಂದ ದುಷ್ಟ ಬೇಟೆಗಾರನಿಗೆ ಎಂದಿಗೂ ಶಾಂತಿ ಸಿಗುವುದಿಲ್ಲ ಎಂದು ಅದರ ಅರ್ಥ. ಶ್ಲೋಕವನ್ನೇನೋ ಹೇಳಿದರು, ಆದರೆ ತಕ್ಷಣ ಯೋಚಿಸಲು ಪ್ರಾರಂಭಿಸಿದರು. ಈ ಸಂಕೀರ್ಣ ಸಂಸ್ಕೃತ ಶ್ಲೋಕ ನನ್ನ ಬಾಯಿಯಿಂದ ಹೇಗೆ ಹೊರಬಂದಿತು ಅಂತ. ಆಗ ನಾರದ ಮುನಿಗಳು ಕಾಣಿಸಿಕೊಂಡು, ಇದು ನಿಮ್ಮ ಮೊದಲ ಶ್ಲೋಕ, ನೀವು ಇದರ ಆಧಾರದ ಮೇಲೆ ರಾಮಾಯಣವನ್ನು ರಚಿಸುತ್ತೀರಿ ಎಂದರು. ಈ ರೀತಿಯಾಗಿ ಮಹರ್ಷಿ ವಾಲ್ಮೀಕಿ ರಾಮಾಯಣದಂತಹ ಸಂಸ್ಕೃತ ಮಹಾಕಾವ್ಯವನ್ನು ರಚಿಸಲು ಪ್ರೇರಣೆ ಸಿಕ್ಕಿತು. ಇದನ್ನು ಸನಾತನ ಧರ್ಮದ ಅತಿ ದೊಡ್ಡ ಮಹಾಕಾವ್ಯವೆಂದು ಪರಿಗಣಿಸಲಾಗಿದೆ.